ಅವರು ಹಿಂದೂ ಧರ್ಮನೂ ಒಪ್ಪಂಗಿಲ್ಲ, ಅದು ಧಾರ್ಮಿಕ ಕ್ಷೇತ್ರ, ಹೀಗಾಗಿ ಅವರಿಂದ ಉದ್ಘಾಟನೆ ಮಾಡಿಸಬಾರ್ದು ಅನ್ನುವಂಥದ್ದು ಅವ್ರದ್ದು. ಅಲ್ಲ, ಆ ಥರ ಸಂವಿಧಾನದಾಗ ಏನಿಲ್ಲಲ್ಲ, ಸಂವಿಧಾನದಾಗ ಇದೆ ಆ ಥರ, ಹಂಗೇನ ಸಂವಿಧಾನದಲ್ಲಿದೆ ಆ ರೀತಿ. ಎಲ್ಲದಕ್ಕೂ ಈ ರೀತಿ ಅಬ್ಜೆಕ್ಷನ್ ಮಾಡ್ತಾರೆ. ಒಂದು ಉದಾಹರಣೆ, ಇವತ್ತು ಹೈಯೆಸ್ಟ್ ಡೋನರ್ ಯಾರು ಈ ದೇಶದಲ್ಲಿ? ಈ ದೇಶದಲ್ಲಿ 2.5 ಲಕ್ಷ ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಯಾರು? ಯಾವ ಸಮಾಜದವರು? ಆಶಿಂ ಪ್ರೇಮ್ಜಿ ಅವರು ಯಾವ ಸಮಾಜದವರು? 2.5 ಲಕ್ಷ ಕೋಟಿ ಕೊಟ್ಟಿದಾರಲ್ಲ, 2.5 ಲಕ್ಷ ಕೋಟಿ ಎಷ್ಟು? 2.5 ಲಕ್ಷ ಕೋಟಿ ಎಷ್ಟು ಇವತ್ತು ಈ ದೇಶಕ್ಕೆ ಉಚಿತವಾಗಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೊಟ್ಟಿದಾರಲ್ಲ. ಮತ್ತೆ ಈ ಸಮಾಜದವ್ರು ಯಾರು? ಹಂಗೆ ಸಂವಿಧಾನದಲ್ಲಿ ಆ ಥರ ಏನು ಇಲ್ಲ. ಇವತ್ತು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸ್ವಾಗತ ಮಾಡಬೇಕು. ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಸರಿ ಸರ್, ಸಿದ್ದರಾಮಯ್ಯನವರು ಹಿಂದೂ ವಿರೋಧಿಗಳನ್ನ ಯಾಕೆ ಟಾರ್ಗೆಟ್ ಮಾಡ್ಕೊಂಡು ಅಲ್ರಿ, ಈಗ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು, ಅವಾಗ ನಾವು ಈ ರೀತಿ ಮಾತಾಡಿದ್ವ್ಯಾ? ಯಾರೇ ಒಬ್ರು ಈ ರೀತಿ ಇದ್ದಾಗ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಅಬ್ದುಲ್ ಕಲಾಂನವರು ಹಿಂದೂ ವಿರೋಧಿ ಇಲ್ಲ ಅಂತ ಹೇಳ್ಬಿಡ್ಬೋದು ಅವರು. ಇವ್ರು ಹೆಂಗೆ ಹಿಂದೂ ವಿರೋಧಿ ಆಗ್ತಾರೆ? ಯಾರೇ ಒಂದು ಸರ್ಕಾರ ಒಂದು ನಿರ್ಣಯ ತಗೊಂಡು ಈ ತರ ಕರೆದಾಗ ಅದನ್ನ ಗೌರವ ಸಲ್ಲಿಸಬೇಕು ವಿನಾ ಹೊರತು ಈ ತರ ಮಾತಾಡಿದ್ರೆ ಹೆಂಗೆ? ಅಲ್ಲ, ಬಿಜೆಪಿ ಆಯ್ತು ಹಂಗನೇ. ನೀವ್ಯಾಕೆ ಪಾಕಿಸ್ತಾನಿಗೆ ಹೋಗಿದ್ರು ಕೇಕ್ ತಿನ್ನಕ್ಕೆ? ಇದ್ರ ಬಗ್ಗೆ ಮಾತಾಡ್ತಾರ? ಈಗ ನಮಗೂ ಟೀಕೆ ಮಾಡಕ್ಕಿದೆ ತಾನೆ, ಎಲ್ಲದಕ್ಕೂ ಸುಮ್ಮನೆ ಟೀಕೆ ಮಾಡ್ತಿದ್ರೆ ಏನ್ರಿ ಅರ್ಥ ಇದಕ್ಕೆ? ಸಾಕಷ್ಟು ಬಾರಿ ಕಾಂಗ್ರೆಸ್ RSS ಬಗ್ಗೆ ತಿರುಗೇಟನ್ನು ಕೊಡ್ತಾನೆ ಇದ್ದಾರೆ. ನಿಮ್ಮ ಪಕ್ಷದ DCM ಅವರು ಈಗ RSS ಬಗ್ಗೆ ಹಾಡು ಅಲ್ಲ, ಸ್ವಾಗತ ಮಾಡ್ತಿದ್ದಾರೆ, ನೀವು ಅದಕ್ಕೆ ಇಲ್ಲ ರೀ, ವೈಯಕ್ತಿಕವಾಗಿ ಐ ಡೋಂಟ್ ಹ್ಯಾವ್ ಎನಿ ಒಪಿನಿಯನ್ ಇಫ್ ಯು ಆಸ್ಕ್ ಮೀ. ಬಟ್ ಇದು ಯಾಕೆ ಹಾಡಿದ್ರು ಏನಿಲ್ಲ ಅಂತ ನೀವು ಅವ್ರನ್ನ ಕೇಳಿ. ಅವ್ರು ಯಾಕೆ ಹಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗದಲ್ಲ. ಅವ್ರ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರು ಹಾಡಿದ್ದಾರೆ. ಅದೇ ಧರ್ಮಸ್ಥಳದ ಪ್ರಕರಣ ಬಗ್ಗೆ ಮೊದಲು SIT ಮಾಡಿದ್ವಿ. SIT ಮಾಡೋಣ ಕಾರಣ ಏನಿದೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಕರೆಕ್ಟ್ ಹೌದಲ್ಲ? SIT ಮಾಡಿದ ಬಿಜೆಪಿ ಏನು ಮಾಡಿದ್ರು? ಸ್ವಾಗತ ಮಾಡಿದ್ರಲ್ಲ. ಮತ್ತೆ ಯಾಕೆ ಸ್ವಾಗತ ಮಾಡ್ಬೇಕು? ಅವಾಗ SIT ಪ್ರಕರಣ ಪ್ರಾರಂಭ ಆದಾಗ ಎಲ್ಲರಿಗೆ ಒಂದು ಆತಂಕ ಇತ್ತು. ದೇರ್ ವಾಸ್ ಅ ಸ್ಪೆಕ್ಯುಲೇಷನ್ ಅಂಡ್ ದೇರ್ ವಾಸ್ ಅ ರೀಸನಬಲಿ ಸ್ವಲ್ಪ ಡೌಟ್ ಕೂಡ ಕ್ರಿಯೇಟ್ ಆಗಂಗೆ ಆ ಥರ ಮೀಡಿಯಾ ಆ ಥರ ವ್ಯವಸ್ಥೆಯಲ್ಲಿ ಬಂದಾಗ ಸರ್ಕಾರ, ನೀವಾಗಿರಲಿ ನಾವಾಗಿರಲಿ, ಸರ್ಕಾರ ಏನು ಮಾಡಿದೆ? ನಾವು ಬಯಸ್ಡ್ ಆಗಿ ಮಾಡಿಲ್ಲ. ಸರ್ಕಾರ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ SIT ನಾವು ಕನ್ಸ್ಟಿಟ್ಯೂಟ್ ಮಾಡಿದ್ವಿ. SIT ಕನ್ಸ್ಟಿಟ್ಯೂಟ್ ಮಾಡಿದಾಗ ಇವರೆಲ್ಲ ಏನು ಹೇಳಿದ್ರು? ನಾವೆಲ್ಲ ಸ್ವಾಗತ ಮಾಡ್ತೀವಿ ಅಂತಂದ್ರು. SIT ಪ್ರಕರಣ ಚಾಲು ಆದಾಗ 1-2 ವಾರ ಆದ ನಂತರ ಏನು ಡೆಡ್ ಬಾಡೀಸ್ ಜಾಸ್ತಿ ಸಿಗಲಿಲ್ಲ. ಮೂರನೇ ವಾರ ಆದಂತ ಡೆಡ್ ಬಾಡಿ ಸಿಗ್ಲಿಲ್ಲ. ಅದ್ಮೇಲೆ ಕಾಂಗ್ರೆಸ್ ಮೇಲೆ ಹೋಗ್ಬೇಕು ಅಂದ್ರೆ ಹೋದ್ರು. 2 ವಾರ ಸುಮ್ಮನೆ ಇದ್ರು, ಯಾಕಂದ್ರೆ ಡೆಡ್ ಬಾಡಿ ಸಿಕ್ಕಿರ್ಲಿಲ್ಲ. ಡೆಡ್ ಬಾಡಿ ಸಿಕ್ಕಿದ್ರೆ ಏನ್ ಮಾಡ್ತಿದ್ರು ಅವಾಗ ಬಿಜೆಪಿಯವರು? ಬೈ ಚಾನ್ಸ್ ಡೆಡ್ ಬಾಡಿ ಸಿಕ್ಕಿದ್ರೆ ಏನ್ ಮಾಡ್ತಿದ್ರು ಬಿಜೆಪಿಯವರು? ಅಲ್ಲ, ಏನ್ ಮಾಡ್ತಿದ್ರು ಬಿಜೆಪಿಯವರು ಅವಾಗ? ಅವ್ರನ್ನ ಕೇಳ್ಬೇಕಲ್ಲ. ನೀವು ಹಂಗನಂಗಿದ್ರೆ SIT ಮೊದಲೇ ವಿರೋಧ ಮಾಡ್ಬೇಕು. ನಾವು SIT ಎಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಸ್ವಾಗತ ಆದ್ಮೇಲೆ ಯಾವಾಗ ಇದು ಯಾವುದು SIT ಪ್ರಾರಂಭ ಆಯ್ತು, ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯ್ತು, ನಮಗೆ ಡೆಡ್ ಬಾಡಿ ಸಿಗ್ಲಿಲ್ಲ. ಅವಾಗ ಡೆಡ್ ಬಾಡಿ ಸಿಕ್ಕಿದ ತಕ್ಷಣ ಅದಕ್ಕೊಂದು ಪೊಲಿಟಿಕಲ್ ಚೇಂಜ್ ತಗೊಂಡು ಹೋಗ್ಬಿಟ್ರು ಅಲ್ವಾ? ಮತ್ತೆ ಪೆಹಲ್ಗಾಮ್ನಲ್ಲಿ ಆಯ್ತಲ್ಲ, 6 ಜನ ಇನ್ನೂ ಸಿಕ್ಕಿಲ್ಲಲ್ಲ, ಅದ್ರ ಬಗ್ಗೆ ಮಾತಾಡ್ತಾರ? ಪೆಹಲ್ಗಾಮ್ನಲ್ಲಿ ಇನ್ನು 6 ಜನ ಸಿಕ್ಕಿಲ್ಲಲ್ಲ, ಅದ್ರ ಬಗ್ಗೆ ಮಾತನಾಡ್ತಾರ? ಅಲ್ರಿ, ಅವ್ರು ಎಲ್ಲದಕ್ಕೂ ಅದೇ ಮಾತಾಡಿದ್ರಿ. ಷಡ್ಯಂತ್ರ ಅಂತಂದ್ರೆ ಕಾನ್ಸ್ಪಿರಸಿ ಇದೆ ಅಂತ ಅರ್ಥ. ಮತ್ ಕಾನ್ಸ್ಪಿರಸಿ ಇದೆ ಅನ್ನೋದಕ್ಕೆ ಪ್ರಾರಂಭ ಆಗಿರ್ತದೆ ಇನ್ವೆಸ್ಟಿಗೇಷನ್. ಈಗ ಕಾನ್ಸ್ಪಿರಸಿ ಇಲ್ಲ ಅಂತ ಆದ್ಮೇಲೆ ಈ ಕಾನ್ಸ್ಪಿರಸಿ ಫಾಲ್ಸು, ಈ ಕಾನ್ಸ್ಪಿರಸಿ ಅವರಿಗೆ ಡಿಫೇಮ್ ಮಾಡಿದಾರೆ ಅಂತಂದ್ರೆ ಇದು ಸರ್ಕಾರಕ್ಕೆ, ಆಮೇಲೆ ಹೆಚ್ಚಿಗೆ ಧರ್ಮಸ್ಥಳಕ್ಕೆ ಒಳ್ಳೆ ಹೆಸರು ಬಂದಂಗೆ. ಯಾಕಂದ್ರೆ ಜನರಿಗೆ ಡೌಟ್ ಬರಂಗ್ ಮಾಡಿದ್ದ ಯಾರು? ಯಾವ್ದೊಬ್ಬ ವ್ಯಕ್ತಿ. ಆ ವ್ಯಕ್ತಿ ಆ ರೀತಿ ಹೇಳಿದ್ಮೇಲೆ ಮಾಧ್ಯಮ ಯಾವ ಲೆವೆಲ್ಗೆ ಹೋಗ್ಬಿಡ್ತು? ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು. ಇದು ಇಂಟರ್ನ್ಯಾಷನಲ್ ನ್ಯೂಸ್ ಆದಾಗ ಆನ್ ಪ್ರಿಮಾ ಫೇಸಿ ವೆನ್ ಯು ವೆಂಟ್ ಟು ಕೋರ್ಟ್ ಸಜೆಸ್ಟೆಡ್ ದೇರ್ ಶುಡ್ ಬಿ ಸಮರ್ಥರಿಲ್ಲ ಅಂತ ಹೇಳೋದು. SIT ಕೊಟ್ರೆ CBI ಕೊಡ್ರಿ ಅಂತ ಹೇಳೋದು. ಈ ತರದೇ ಮಾತಾಡೋದು ಬಿಟ್ರೆ ಬೇರೆನಿದೆ? ಅದೇ ಗುರ್ತಿದೆ. ಈಗ ಸರ್ಕಾರ ಏನು ನಿರ್ಣಯ ತಗೊಳುತ್ತೆ ಅದಕ್ಕೆ ನಾವು ಒಪ್ಪಬೇಕಾಗತ್ತೆ. ನಾನು ಅದ್ರ ಪರವಾಗಿದ್ದೀನಿ, ನಾನು ಕೂಡ ಕ್ಯಾಬಿನೆಟ್ ನಲ್ಲಿ ಇದ್ದೀನಲ್ಲ. ಈಗ ಜಾಸ್ತಿ ದುಡ್ಡು ಬಂದ್ರೆ ನಮಗೆ ಒಳ್ಳೇದು. ಆ ತರ ಯಾವ ರೀತಿ ಅದನ್ನ ವಾಪಸ್ ವಸೂಲಿ ಮಾಡ್ಬೇಕನ್ನೋದಕ್ಕೆ ಸರ್ಕಾರ ಅದಕ್ಕೊಂದು ಫಿಕ್ಸ್ ಮಾಡ್ತಾ ಇದೆ, ಅದ್ರ ಪ್ರಕಾರ ಹೋಗುತ್ತೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸಚಿವರೇ ಇಲ್ಲ ಸರ್, ನಾಮಕಾವಸ್ಥೆಗೆ ಇದ್ದಾರೆ ಸರ್ ಉಸ್ತುವಾರಿ ಸಚಿವರು.
ಯಾವುದಕ್ಕೂ ಬರಂಗಿಲ್ಲ. ಅಟ್ಲೀಸ್ಟ್ ಒಂದು ಏನಾದ್ರೂ ಶಾಶ್ವತ ಉಸ್ತುವಾರಿ ಸಚಿವನ ಹಾಕುವಂತ ಏನಾದ್ರು ಇಲ್ಲ, ನನಗೆ ಲಾಸ್ಟ್ ಟೈಮ್ ಕೂಡ ಇದನ್ನ ಹೇಳ್ದಿರ್ತಾವು. ನಾನು ಸಚಿವರು ಮಾತನಾಡ್ತೀನಿ. ಅವರು ಬರ್ತಾ ಇಲ್ವಾ? ಬಂದಿಲ್ಲ. ಹೊಸಪೇಟೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಸರ್, ಬಳ್ಳಾರಿ ಮೂಲದ ಸಮೀರ್ ಎಮಿಡಿ ಅನ್ನೋರು AI ವಿಡಿಯೋ ಮಾಡಿ ಸಾಕಷ್ಟು ಅಪಪ್ರಚಾರ ಮಾಡಿರ್ತಾರೆ. ಆ ಬಗ್ಗೆ ಸೂಕ್ತ ತನಿಖೆ ಆಗುತ್ತದೆ, ಸಾಕಷ್ಟು ಅನುಮಾನಗಳು ಇರಬೇಕು. ಯಾಕಂದ್ರೆ ಸರ್ ಅವ್ರಿಗೆ ಸಾಕಷ್ಟು ಷಡ್ಯಂತ್ರಗಳು, ಗುಂಪುಗಳಿರುವಂಥದ್ದು, ಸಾಕಷ್ಟು ಸಾಕ್ಷಿಗಳು ಸಿಕ್ಕಿರುವಂಥದ್ದು ಸ್ವತಃ DCM ಅವರು ಹೇಳಿರೋದು. ಅಲ್ಲ, ಈಗ ಬಳ್ಳಾರಿ ಮೂಲದವರು SIT ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಸಿಗುತ್ತೆ. ಯಾರ್ಯಾರಿಗೆ ಮಾತಾಡಿದ್ದಾರೆ, ಯಾರು ಫೇಕ್ ವಿಡಿಯೋಗಳು ಮಾಡಿದ್ದಾರೆ, ಯಾವ ಬೇಸ್ನಲ್ಲಿ ಮಾಡಿದ್ದಾರೆ, ಯಾವ ಬೇಸಿಲ್ಲ ಅಂತೇಳಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ವಿ ಹ್ಯಾವ್ ಟು ವೇಟ್ ಟಿಲ್ ದ ಇನ್ವೆಸ್ಟಿಗೇಷನ್ ಕಮ್ಸ್. ಯಾರು ತಪ್ಪಿಸ್ತಿರ್ತಾರೆ, ಯಾರು ಕಾನೂನು ಬಾಹಿರವಾಗಿಂತ ಒಂದು ಮಾಡಿರ್ತಾರೆ, ಕಾನೂನು ಖಂಡಿತವಾಗಿ ಕ್ರಮ ತಗೊಳುತ್ತೆ. ಹೋಮ್ ಮಿನಿಸ್ಟರ್ ಅದನ್ನ ಹೇಳಿದ್ದಾರೆ, CM ಅದನ್ನ ಹೇಳಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಸರ್ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಿರಂತರವಾಗಿ ಅಪಪ್ರಚಾರ ಮಾಡಿದ್ರು. ಸೊ ಅಂತವುಗಳ ಮೇಲೆ ಏನಾದ್ರು ಕಡಿವಾಣ ಖಂಡಿತವಾಗಲೂ ಯಾರು ಅಪಪ್ರಚಾರ ಮಾಡಿರ್ತಾರೆ, ಇಟ್ಸ್ ಅ ಟೈಮ್. ಯಾಕಂದ್ರೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು, ಸರಿಯೋ ತಪ್ಪಿದೆ ಅಂತ ಕಂಡುಹಿಡಿಬೇಕು. ಸೊ ಅಲ್ಲಿವರೆಗೆ ನಾವು ಕಾಯ್ಬೇಕಾಗತ್ತೆ. ಅದು ಸಮರ್ಪಕವಾಗಿ ಆಲ್ರೆಡಿ ಅಸೆಂಬ್ಲಿಯಲ್ಲಿ ಇದಕ್ಕೆ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾಕ್ಕೆ ಕಡಿವಾಣ ಹಾಕುವ ಸಾಧ್ಯತೆ ಇದೆ. ಅಲ್ಲ, ಡೆಫಿನೆಟ್ಲಿ ಯಾರೇ ಮಾಡಿದ್ರು ಕೂಡ ಈ ತರ ಮಿಸ್ಯೂಸ್ ಮಾಡಿದ್ರೆ, ಇದನ್ನ ಡಿಫೇಮ್ ಮಾಡ್ಲಿಕ್ಕೆ ಮಾಡಿದ್ರೆ, ಕಾನೂನಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಪ್ರಯೋಗ ಮಾಡೇ ಮಾಡ್ತದೆ ಸರ್ಕಾರ. ಇಲ್ಲ, ನನಗೆ ಈಗ ತಾನೇ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ನಾನು ಮಾತಾಡ್ತೀನಿ, ಸಮೀರ್ ಭಾಯಿ ಅವ್ರು ಮಾತಾಡ್ತೀನಿ. ಒಂದೇ ಒಂದು KDS ಮೀಟಿಂಗ್ ಆಗಿಲ್ಲ ಸರ್. ಒಂದ್ಸರಿ ಮಾತ್ರ ಬಂದಿರೋದು ಬಿಟ್ಟರೆ ಮತ್ತೆ ಬಂದೇ ಇಲ್ಲ ಸರ್ ಈ ಕಡೆ ಸುಳ್ಳು. ಆಮೇಲೆ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೂಡ ಬಳ್ಳಾರಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ ಸರ್. ಬಟ್ ಬೆಂಗಳೂರಿಗೆ ಕರ್ಸ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂತ ದರಿದ್ರತನ ಬಂತ ಸರ್ ಬಳ್ಳಾರಿ. ಇಲ್ಲ, ನನಗೆ ನೀವು ಹೇಳಿದ್ದೀಗ ನನಗೆ ಈಗ ಬಂದಿದೆ ಗಮನಕ್ಕೆ. ನಾನು ಸಚಿವರಿಗೆ ಮಾತನಾಡ್ತೀನಿ, ಸಮೀರ್ ಭಾಯಿ ಮಾತಾಡ್ತೀನಿ. ಕೂಡ ಬಳ್ಳಾರಿ ಬರೋದಿಲ್ಲ ಸರ್. ಹೊಸಪೇಟೆ ಸಂಡೂರು ಕ್ಷೇತ್ರಕ್ಕೆ ಸೀಮಿತ ಆಗಿಬಿಡುತ್ತೆ. ಯಾರು ಸಂಸದರು ಬಳ್ಳಾರಿ ಸಂಸದರು ತುಕಾರಾಂ ಸರ್ ಅವರು ಕೂಡ ಏನಾಗಿ ಹೊಸಪೇಟೆಗೆ ಮಾತ್ರ ಸೀಮಿತ ಆಗಿದೆ. ಬಳ್ಳಾರಿಗೆ ಬರೋದಿಲ್ಲ, ಬರ್ತಾ ಇಲ್ವಾ? ಬರ್ತಾ ಇಲ್ಲ ಸರ್. ಯಾವ ಉದ್ಘಾಟನೆಗೆ ಬಂದರು ಮತ್ತೆ ವಾಪಸ್ ಚೆಕ್ ಮಾಡಿ ಮಾತಾಡ್ತೀನಿ. ಇಲ್ಲೇ ಇದಾರೆ, ಚೆಕ್ ಮಾಡಿ ನೋಡ್ತೀನಿ, ಮಾತಾಡ್ತೀನಿ. ಥ್ಯಾಂಕ್ ಯು. ಹೇಳ್ತೀನಿ ಅವ್ರಿಗೆ, ರಿಕ್ವೆಸ್ಟ್ ಮಾಡೋ ನಮ್ಮವ್ರು ಇರೋದ್ರಿಂದ ತಾಕೀತು ಕೂಡ. ತುಕಾರಾಂ ಅಲ್ಲ, ನೀವು ಹೇಳಿದ್ದು ಆ ರೀತಿ ಇದ್ರೆ ವೆರಿಫೈನು ಮಾಡ್ತೀನಿ, ಗೈಡು ಮಾಡ್ತೀನಿ, ಸಜೆಸ್ಟು ಮಾಡ್ತೀನಿ. ಅದು ಮಾಡಿದ್ದೀನಿ. ಡೆಫಿನೆಟ್ಲಿ ಐ ವಿಲ್ ಸೀ ಟು ದಟ್ ಹಿ ವಿಲ್ ಅಟೆಂಡ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.